ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆನಾ ಅಥವಾ ಇಲ್ವಾ. ಒಂದಿಷ್ಟು ಜನರು ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಮತ್ತು 17ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ನಮ್ಮೊಂದು ಚಾನಲ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂದರೆ ನಿಖರವಾದ ಮಾಹಿತಿಗಳನ್ನೇ ನಾವು ಕೊಡ್ತಾ ಇರ್ತೀವಿ. ಸೊ ಅದಕ್ಕಾಗಿ ವಿಡಿಯೋನ ನೋಡೋಕ್ಕಿಂತ ಮುಂಚೆವಾಗಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು, ಹಾಗೆ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಮತ್ತು 17ನೇ ಕಂತಿನ ಹಣ, 18ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋನ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ, ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಮತ್ತೆ ಒಂದು ಸಾರಿ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು ಅಪ್ಲೋಡ್ ಮಾಡಿದರೆ, ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನ ನೀವು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರಿಗೆ ಗೃಹಲಕ್ಷ್ಮಿ 16ನೇ ಕಂತಿನ ಹಣ, 17ನೇ ಕಂತಿನ ಹಣ, 18ನೇ ಕಂತಿನ ಹಣದ ಬಗ್ಗೆ ಮಾತನಾಡೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಕಳೆದ ಒಂದು ಗೃಹಲಕ್ಷ್ಮಿ ಕಂತಿನ ಹಣಕ್ಕೆ ಒಂದು ಕಂಪೇರ್ ಮಾಡಿದರೆ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಭಾಳಷ್ಟು ಒಂದು ಡಿಲೇ ಆಗ್ತಾ ಇರುವಂಥದ್ದು, ಭಾಳ ತಡವಾಗಿ ಈ ಒಂದು ಕಂತಿನ ಹಣನ ಬರ್ತಾ ಇರುವಂಥದ್ದು. ಇವಾಗ ಏನಪ್ಪ ಅಂತಂದರೆ ನವೆಂಬರು, ಡಿಸೆಂಬರು, ಜನವರಿ 3 ತಿಂಗಳ ಹಣನ ಈ ಒಂದು ಫೆಬ್ರವರಿ ತಿಂಗಳಲ್ಲೇ ಅವರು ಕಂಪ್ಲೀಟಾಗಿ ಸರ್ಕಾರದವರು ಒಂದು ಬಿಡುಗಡೆನ ಮಾಡಬೇಕಾಗುತ್ತೆ. ಬಿಡುಗಡೆ ಮಾಡಿ ಪ್ರತಿಯೊಬ್ಬರ ಅಕೌಂಟ್ಗಳಿಗೂ ಕೂಡ ಈ ಒಂದು ಫೆಬ್ರವರಿ ತಿಂಗಳಲ್ಲೇ ಗೃಹಲಕ್ಷ್ಮಿ 16, 17, 18ನೇ ಕಂತಿನ ಹಣ ಒಟ್ಟಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ 6,000 ರೂಪಾಯಿ ಹಣನ ಜಮಾ ಮಾಡಿದರೆ ಮಾತ್ರ ಪ್ರತಿಯೊಬ್ಬರ ಅಕೌಂಟ್ಗಳಿಗೆ ಹಣನ ಕ್ರೆಡಿಟ್ ಆದರೆ ಮಾತ್ರ ಸಂಪೂರ್ಣವಾಗಿ ಕ್ಲಿಯರ್ ಆಗುವಂಥದ್ದು. ಇಲ್ಲ ಅಂತಂದರೆ ಇದೇ ರೀತಿಯಾಗಿ ಗ್ಯಾಪ್ ಆಗ್ತಾನೆ ಬರ್ತಾಯಿದೆ. ಪ್ರತಿ ತಿಂಗಳು ಕೂಡ 1 ತಿಂಗಳ ಗ್ಯಾಪ್ ಆಗ್ತಾಯಿದೆ ಅಥವಾ 2 ತಿಂಗಳ ಗ್ಯಾಪ್ ಆಗ್ತಾಯಿದೆ. ಇದೇ ರೀತಿಯಾಗಿ ಗ್ಯಾಪ್ ಆಗ್ತಾನೆ ಬರ್ತಾ ಇರುವಂಥದ್ದು. ಗೃಹಲಕ್ಷ್ಮಿ 16, 17ನೇ ಕಂತಿನ ಒಟ್ಟಿಗೆ ಅಂತೂ 6,000 ರೂಪಾಯಿ ಹಣನ ಸರ್ಕಾರದವರು ಹಾಕೋಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದರೆ ಕಂತಾಗಿಯೇ ಹಾಕುವಂಥದ್ದು. ಈ ಒಂದು ಫೆಬ್ರವರಿ ತಿಂಗಳ ಫಸ್ಟ್ ವೀಕಲ್ಲಿ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಂತಂದರೆ ಮತ್ತೆ ನೆಕ್ಸ್ಟ್ ವೀಕಲ್ಲಿ ಮತ್ತೆ ಒಂದು 10 ದಿನಗಳ ಒಂದು ಸಮಯ ತೆಗೆದುಕೊಂಡು ಗೃಹಲಕ್ಷ್ಮಿ ಒಂದು 17ನೇ ಕಂತಿನ ಹಣನ ಹಾಕಬೇಕಾಗುತ್ತೆ. ನಂತರ ಫೆಬ್ರವರಿ 20ರಿಂದ 30ನೇ ತಾರೀಕಿನವರೆಗೆ 28ರ ತಾರೀಕಿನವರೆಗೆ ಒಂದು ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಹಾಕಿದ್ರೆ ಖಂಡಿತವಾಗಿಯೂ 3 ತಿಂಗಳ ಹಣನ ಖಂಡಿತವಾಗಿ ಕ್ಲಿಯರ್ ಮಾಡಿದರೆ ಮಾತ್ರ ಈ ಒಂದು ಕಂತಿನ ಹಣಗಳನ್ನ ಕ್ಲಿಯರ್ ಆಗುವಂಥದ್ದು. ಯಾವುದೇ ರೀತಿಯಾಗಿರ್ತಕ್ಕಂಥ ಪೆಂಡಿಂಗ್ ಹಣನ ಉಳಿಯೋದಿಲ್ಲ. ಇವರು ಇನ್ನೂ ಕೂಡವಾಗಿ ಗೃಹಲಕ್ಷ್ಮಿ 16ನೇ ಕಂತಿನ ಹಣನೇ ಕೇವಲ ಬೆರಳೆಣಿಕೆ ಜನರಿಗೆ ಅಷ್ಟೇ ಈ ಒಂದು ಹಣನ ಗೃಹಲಕ್ಷ್ಮಿ 16ನೇ ಕಂತಿನ ಹಣನ ಬಂದಿರುವಂಥದ್ದು. ಭಾಳಷ್ಟು ಅಂತಂದರೆ 98% ಜನರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ 16ನೇ ಕಂತಿನ ಹಣನ ಬಿಡುಗಡೆ ಆಗಿಲ್ಲ. ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಈ ರೀತಿಯಾಗಿ ವಿಡಿಯೋಗಳನ್ನೇ ನೋಡ್ತಾ ಇದ್ದೀರಿ ನೀವು ಕಡೆ. ಖಂಡಿತವಾಗಿ ಪ್ರತಿಯೊಬ್ಬರ ಖಾತೆಗಳಿಗೆ ಹಣನ ಇನ್ನೂ ಕೂಡ ಜಮಾ ಆಗಿಲ್ಲ. ಸೊ ಈ ರೀತಿ ಮಾಡಿದರೆ ಮಾತ್ರ ಜನಗಳು ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಭಾಳಷ್ಟು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಗೃಹಲಕ್ಷ್ಮಿ ಹಣನ ಸರಿಯಾದ ಟೈಮಿಗೆ ಈ ಒಂದು ಗೃಹಲಕ್ಷ್ಮಿ ಕಂತಿನ ಹಣನ ಹಾಕ್ತಾ ಇಲ್ಲ ಸರ್ಕಾರದವರು. ಭಾಳಷ್ಟು ಒಂದು ಡಿಲೇ ಮಾಡ್ತಾಯಿದ್ರೆ. ಇಷ್ಟು ಲೇಟ್ ಆದರೂ ಕೂಡ ಈ ಒಂದು ಫೆಬ್ರವರಿ ತಿಂಗಳಲ್ಲೇ ಗೃಹಲಕ್ಷ್ಮಿ ಒಂದು 3 ತಿಂಗಳ ಹಣನ ಒಟ್ಟಿಗೆ ಹಾಕಬೇಕಾಗುತ್ತೆ. ಹಾಕಿದರೆ ಮಾತ್ರ ಅವರ ಒಂದು ಜನರು ಮಾತ್ರ ಅವರ ಮೇಲೆ ಒಂದು ಭರವಸೆನ ಕಳ್ಕೊಳ್ಳೋದಿಲ್ಲ ಅಂತ ಜನರು ಮಾತಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು 3 ತಿಂಗಳ ಗೃಹಲಕ್ಷ್ಮಿ ಹಣನ ಈ ಒಂದು ಫೆಬ್ರವರಿ ತಿಂಗಳಲ್ಲೇ ಪ್ರತಿಯೊಬ್ಬರ ಖಾತೆಗಳಿಗೂ ಕೂಡ ಕ್ರಿಯೇಟ್ ಆಗುವಂಥದ್ದು. ಗೃಹಲಕ್ಷ್ಮಿ ಒಂದು 16ನೇ ಕಂತಿನ ಹಣ ಅಂತಂದರೆ ಇದೇ ಫೆಬ್ರವರಿ 10ರ ಒಳಗಾಗಿ ಜಮಾ ಮಾಡ್ತೀವಿ ಅಂತ ಸರ್ಕಾರದವರು ಮಾಹಿತಿನ ತಿಳಿಸಿದರು. ಸೊ ಕಾದು ನೋಡಬೇಕಾಗಿದೆ. ಇವಾಗ ಫೆಬ್ರವರಿ 5ನೇ ತಾರೀಕು ಆದರೂ ಕೂಡ ಇನ್ನೂ ಕೂಡ ಬಿಡುಗಡೆನೇ ಹಣನ ಪ್ರತಿಯೊಬ್ಬರ ಖಾತೆಗೆ ಹಣ ಜಮಾ ಆಗಿಲ್ಲ. ಸೊ ಕಾದು ನೋಡಬೇಕಾಗುತ್ತೆ. ಇದು ಫೆಬ್ರವರಿ 5ನೇ ತಾರೀಕು ಆದರೂ ಕೂಡ ಇನ್ನೂ ಕೂಡ ಹಣನ ಕ್ರಿಯೇಟ್ ಆಗಿಲ್ಲ. ಫೆಬ್ರವರಿ 10ನೇ ತಾರೀಕಿನವರೆಗೆ ಈ ಒಂದು 16ನೇ ಕಂತಿನ ಹಣ ಬಿಡುಗಡೆ ಆಗಿ ಎಷ್ಟು ಒಂದು ಜನರಿಗೆ ಒಂದು ಕ್ರೆಡಿಟ್ ಆಗುತ್ತೆ ಅಂತ ಫೆಬ್ರವರಿ 10ರವರೆಗೆ ಕಾದು ನೋಡಬೇಕಾಗುತ್ತೆ.
ಜನವರಿ ತಿಂಗಳಲ್ಲೇ ಈ ಒಂದು ಹಣನ ಹಾಕ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ರು, ಅದು ಕೂಡ ಆಗಿಲ್ಲ. ಇವಾಗ ಫೆಬ್ರವರಿ 10ನೇ ತಾರೀಕು ಒಳಗಾಗಿ ಖಂಡಿತವಾಗಿಯೂ 16, 17ನೇ ಕಂತಿನ ಹಣನ ಜಮಾ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ನೋಡೋಣ, ಕಾದು ನೋಡಬೇಕಾಗುತ್ತೆ. ಖಂಡಿತವಾಗಿ ಈ ಒಂದು ಹಣನ ಫೆಬ್ರವರಿ 10ರ ಒಳಗಾಗಿ ಹಣನ ಪ್ರತಿಯೊಬ್ಬರ ಖಾತೆಗಳಿಗೆ ಬಂದರೆ ಭಾಳಷ್ಟು ಒಂದು ಉಪಯುಕ್ತವಾಗುತ್ತೆ ಜನರಿಗೂ ಕೂಡ ಅಂತ ಹೇಳ್ತಾ, ಗೃಹಲಕ್ಷ್ಮಿ 16ನೇ ಕಂತಿನ ಹಣ, 17ನೇ ಕಂತಿನ ಹಣ ಬಿಡುಗಡೆ ಆದ ತಕ್ಷಣ ಮತ್ತೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ಅಕೌಂಟ್ಗಳಿಗೆ ಕ್ರೆಡಿಟ್ ಆಗುವ ವಿತ್ ಪ್ರೂಫ್ ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಯಾರೂ ಕೂಡ ಗಾಬರಿ ಪಡುವಂತಿಲ್ಲ, ಖಂಡಿತವಾಗಿ ಬರುತ್ತೆ. ಭಾಳಷ್ಟು ಲೇಟ್ ಮಾಡ್ತಾಯಿದ್ದಾರೆ ಸರ್ಕಾರದವರು ಒಂದು ಹಣನ ಅಕೌಂಟ್ಗಳಿಗೆ ಹಾಕೋಕ್ಕೆ. ಇದಿಷ್ಟು ಒಂದು ಗೃಹಲಕ್ಷ್ಮಿ 16, 17, 18ನೇ ಕಂತಿನ ಹಣ ಬಗ್ಗೆ ಅಪ್ಡೇಟ್ ಆಗಿತ್ತು ವೀಕ್ಷಕರೇ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋಗೆ ಭಾಳಷ್ಟು ಜನರು ಲೈಕ್ ಮಾಡ್ತಾಯಿಲ್ಲ, ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ನಮಗೂ ಕೂಡ ವಿಡಿಯೋಗಳನ್ನ ನಮ್ಮ ಒಂದು ಚಾನಲ್ ಮೇಲೆ ನಿಖರವಾದಂಥ ಮಾಹಿತಿಗಳನ್ನೇ ನಾವು ಆದಷ್ಟು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಹೀಗಾಗಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ತಮಗೆ ಭೇಟಿ ಆಗ್ತೀನಿ. ಗೃಹಲಕ್ಷ್ಮಿ 16ನೇ ಕಂತಿನ ಹಣನ ಇದೇ ಒಂದು ಫೆಬ್ರವರಿ 10ರ ಒಳಗಾಗಿ ಪ್ರತಿಯೊಬ್ಬರ ಅಕೌಂಟ್ಗಳಿಗೆ ಕ್ರೆಡಿಟ್ ಮಾಡ್ತೀವಿ ಅಂತ ಸರ್ಕಾರದವರು ತಿಳಿಸಿದ್ದಾರೆ. ಕಾದು ನೋಡೋಣ. ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.